Everyone, welcome to Sanmargaha classes. Let us see question number 23 of chapter Combustion and Flame. Water is not used to control fire where there is involvement of electrical equipments. Give reason. ಎಲ್ಲಾದ್ರೂ electrical equipments ಇದ್ದಲ್ಲಿ ಬೆಂಕಿ ಬಿದ್ರೆ ಅಲ್ಲಿ ಬೆಂಕಿಯನ್ನ ಆರಿಸೋದಕ್ಕೆ ಯೂಸ್ ಮಾಡೋದಿಲ್ಲ ಯಾಕೆ ಅಂತ ಕೇಳ್ತಿದ್ದಾರೆ. Water conducts electricity and can cause electrical shocks if used on electrical fires. ಈಗ water is good conductor of electricity. ಅಲ್ವಾ? ವಾಟರ್ ತನ್ನ ಮೂಲಕ ಎಲೆಕ್ಟ್ರಿಸಿಟಿಯನ್ನ ಹರಿದೋಗ್ಲಿಕ್ಕೆ ಬಿಡ್ತದೆ. ಸೊ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಹಾಗಾಗಿ ಏನ್ ಮಾಡುತ್ತೆ, ಇದು ಇಲೆಕ್ಟ್ರಿಕ್ ಶಾಕ್ ಅನ್ನ ಕಾಸ್ ಮಾಡಬಹುದು. ಈ ರೀಸನ್ಗೆ ಇಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ಗೆ ಬೆಂಕಿ ಬಿದ್ದಾಗ ನಾವು ಅದನ್ನ ನೀರಿಂದ ಆರಿಸಬಾರ್ದು. ವಾಟರ್ ಇಸ್ ನಾಟ್ ಯೂಸ್ ಟು ಕಂಟ್ರೋಲ್ ಫೈರ್ where there is involvement of electrical equipments because water conducts electricity and can cause electrical shocks if used on electrical fires. ಅದರ ಬದಲಿಗೆ ಏನು ಯೂಸ್ ಮಾಡ್ತಾರೆ ನೀರಿನ ಬದಲಿಗೆ? ಕಾರ್ಬನ್ ಡೈಆಕ್ಸೈಡ್. ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಕ್ಯಾನ್ ಬಿ ಯೂಸ್ಡ್. ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡಬಹುದು. ಥ್ಯಾಂಕ್ ಯು.